ಮುತಾಲಿಕ್ಸ್ ಫ್ಯೂಷನ್ ಥಿಯರಿಗೆ ಸ್ವಾಗತ. ಲಂಚ್ ಮೆನು ನೋಡೋಣ. ಪಾಲಕ್ ದಾಲ್ ಹೆಂಗೆ ಮಾಡೋದಂತ ನೋಡೋಣ. 1 ಕಪ್ ಅಷ್ಟು ತೊಗರಿಬೇಳೆನ ತೊಳ್ಕೊಂಡು ಅದಕ್ಕೆ ಸಣ್ಣ ಹೆಚ್ಕೊಂಡಿರೋ ಪಾಲಕ್ ಹಾಕ್ಕೊಂಡು 1.5 ಕಪ್ ಅಷ್ಟು ನೀರು ಹಾಕೋರಿ. 1 ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕಿ ಒಂದು 10 ನಿಮಿಷ ಕುದಿಲಿಕ್ಕೆ ಬಿಡ್ರಿ. ಕುದ್ದ ಮೇಲೆ ಮುಚ್ಚಳ ಮುಚ್ಚಿ ಒಂದು 3 ಸೀಟಿಯಷ್ಟು ಕೂಗಿಸ್ಕೊರಿ. ನೆಕ್ಸ್ಟ್ ಅನ್ನಕ್ಕಿಡೋಣ. 2 ಕಪ್ ಅಷ್ಟು ಅಕ್ಕಿ ತೊಳೆದು ಅದಕ್ಕೆ 4 ಕಪ್ ಅಷ್ಟು ನೀರು ಹಾಕಿ ಮುಚ್ಚಳ ಮುಚ್ಚಿ ಸೀಟಿ ಕೂಗಿಸ್ಕೊರಿ. ಅನ್ನ ಮತ್ತು ಬ್ಯಾಳಿ ಆಗೋದ್ರಾಗ ಕ್ಯಾಪ್ಸಿಕಮ್ ಪಲ್ಯ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ನಾಗ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೋಬೇಕು. ಅದಕ್ಕೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಇಂಗು ಮತ್ತು ಕರಿಬೇವು ಹಾಕ್ಕೋಬೇಕು. ಮೂರರಿಂದ 4 ಉದ್ದ ಸೀಳ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಸಣ್ಣ ಹೆಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಮ್ ಹಾಕ್ರಿ. 1 ಸ್ಪೂನ್ ಅಷ್ಟು ಅರಿಶಿನದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡಿ ಕ್ಯಾಪ್ಸಿಕಮ್ ಮೆತ್ತಗಾಗೋವರೆಗೆ ಬೇಯಿಸ್ಕೋಬೇಕು. ಕ್ಯಾಪ್ಸಿಕಮ್ ಮೆತ್ತಗಾದ್ಮೇಲೆ ಇದಕ್ಕೆ ತುರಿದಿಟ್ಕೊಂಡಿರೋ ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ ಹಾಕ್ಕೋಬೇಕು. ಕ್ಯಾಪ್ಸಿಕಮ್ ಪಲ್ಯ ರೆಡಿ. ಈಗ ಬ್ಯಾಳಿ ಬೆಂದಿರ್ತದ. ಕುಕ್ಕರ್ನ ತೆಕ್ಕೊಂಡು ಬ್ಯಾಳಿ ಮೆತ್ತಗಾಗೋದೆಲ್ಲ ನೋಡ್ಕೊರಿ. ಒಂದು ಬೌಲ್ನಾಗ 2 ಸ್ಪೂನ್ ಅಷ್ಟು ಎಣ್ಣೆ ತೊಗೋರಿ. ಸಾಸಿವೆ, ಜೀರಿಗೆ ಹಾಕ್ಕೋಬೇಕು. ಆಮೇಲೆ ಒಣ ಮೆಣಸಿನ್ಕಾಯಿ ಮತ್ತು ಇಂಗು ಹಾಕ್ಕೋರಿ. ಸ್ವಲ್ಪ ಕರಿಬೇವು ಹಾಕ್ಕೋಬೇಕು. ಬೆಂದಿರೋ ಬ್ಯಾಳಿನ ಇದಕ್ಕೆ ಹಾಕ್ಕೋಬೇಕು. 2 ಸ್ಪೂನ್ ಅಷ್ಟು ಖಾರ ಪುಡಿ ಹಾಕ್ಕೋರಿ. ರುಚಿಗೆ ತಕ್ಕಷ್ಟು ಉಪ್ಪು. ನೀರು ಎಷ್ಟು ಬೇಕಷ್ಟು ಹಾಕ್ಕೋರಿ. ಮಿಕ್ಸ್ ಮಾಡಿ ಒಂದು 5 ನಿಮಿಷ ಕುದಿಲಿಕ್ಕೆ ಬಿಡ್ರಿ. 5 ನಿಮಿಷ ಆದಮೇಲೆ ಮನೆಗೆ ಮಾಡಿಟ್ಕೊಂಡಿರೋ ಹುಳಿ ಪುಡಿ ಹಾಕ್ಕೋರಿ. ಆಮೇಲೆ ಮಿಕ್ಸ್ ಮಾಡಿ ಇನ್ನೊಂದು 5 ನಿಮಿಷ ಕುದಿಲಿಕ್ಕೆ ಬಿಡ್ರಿ. ಸ್ವಲ್ಪ ಕೊತ್ತಂಬರಿ ಹಾಕ್ಕೋರಿ. ಆಮೇಲೆ ಗ್ಯಾಸ್ ಆಫ್ ಮಾಡಿ ಒಂದು ನಿಂಬೆಹಣ್ಣನ್ನು ಹಿಂಡ್ಕೊಂಡು ಅದರ ರಸ ಇದಕ್ಕೆ ಕಲಿಸ್ಕೊಂಬಿಡ್ರಿ. ಪಾಲಕ್ ದಾಲ್ ರೆಡಿ. ಇವಾಗ ಇದನ್ನು ಪ್ಲೇಟಿಗೆ ಹಾಕ್ಕೊಂಡು ಎಂಜಾಯ್ ಮಾಡಿರಿ. ಇವೆಲ್ಲ ಅಡುಗೆ ಮಾಡಲಿಕ್ಕೆ ಭಾಳ ಅಂದರೆ ಒಂದು ಅರ್ಧ ಗಂಟೆ ಸಾಕು ನೋಡ್ರಿ. ಅಡುಗೆ ಮಾಡ್ಲಿಕ್ಕೆ ಭಾಳ ಬೇಸರ ಆದಾಗ ಇಂಥ ಸಿಂಪಲ್ ಅಡುಗೆ ಮಾಡಿಕೊಂಡು ಮನೆ ಮಂದಿ ಎಲ್ಲ ಕೂತು ಉಂಡ್ರೆ ಚಲೋ ಇರ್ತದೆ. Thanks for watching. Like, share and subscribe Mutalix Fusion Theory.